ತವರಿನಲ್ಲಿ ಸೋಲು, ಹೊರಗೆ ಗೆಲುವು. ರಾಜಸ್ಥಾನದಲ್ಲಿ ಆರ್ಸಿಬಿ ಗೆಲ್ಲೋದು ಪಕ್ಕಾನಾ? ಆರ್ಸಿಬಿಗೆ ತವರಿನಲ್ಲಿ 2 ಪಂದ್ಯ ಸೋತ ನೋವು ಹೆಚ್ಚು ಕಾಡ್ತಿದೆ. ತವರಿನಲ್ಲಿ ಘರ್ಜಿಸೋಕೆ ರಾಜಸ್ಥಾನ್ ರಾಯಲ್ಸ್ ಕಾತರ. ಕ್ಯಾಚಸ್ ವಿನ್ ಮ್ಯಾಚಸ್. ಆರ್ಸಿಬಿ ಆಟಗಾರರಿಗೆ ಇದು ನೆನಪಿರಲಿ. ಚಿನ್ನಸ್ವಾಮಿಯಲ್ಲಿ ಸತತ 2 ಪಂದ್ಯಗಳನ್ನ ಸೋತು ತೀವ್ರ ಮುಖಭಂಗ ಅನುಭವಿಸಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಂದು ಜೈಪುರದಲ್ಲಿ ಘರ್ಜಿಸೋಕೆ ಸಿದ್ಧವಾಗಿದೆ. ಬೆಂಗಳೂರು ಬಿಟ್ಟು ಹೊರಗಿನ ಪಂದ್ಯಗಳಲ್ಲಿ ಒಂದೇ ಒಂದು ಸೋಲು ಕಾಣದ ಆರ್ಸಿಬಿ ಇಂದು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೂ ಸೋಲಿನ ರುಚಿ ತೋರಿಸೋಕೆ ತುದಿಗಾಲಲ್ಲಿ ನಿಂತಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ 3 ಪಂದ್ಯಗಳನ್ನ ಗೆದ್ದಿದೆ. ಆದ್ರೆ ಆ ಗೆಲುವಿಗಿಂತ ಆರ್ಸಿಬಿಗೆ ತವರಿನಲ್ಲಿ ಸೋತ ನೋವೇ ಹೆಚ್ಚಾಗಿ ಕಾಡ್ತಿದೆ. ಹಾಗಾಗಿ ಕಳೆದ ಪಂದ್ಯದ ಸೋಲನ್ನ ಮರೆಯಲು ಆರ್ಸಿಬಿ ಮುಂದಾಗಿದೆ. ಇಂದು ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಅವರದ್ದೇ ನೆಲದಲ್ಲಿ ಮಣಿಸಿ ಅಭಿಮಾನಿಗಳ ಮುಖದಲ್ಲಿ ಮಂದಹಾಸ ಮೂಡಿಸಲು ಹೊರಟಿದೆ. ಆದ್ರೆ ಅದಕ್ಕೂ ಮುನ್ನ ಆರ್ಸಿಬಿ ಕೆಲ ಸಮಸ್ಯೆಗಳನ್ನ ಬಗೆಹರಿಸಿಕೊಳ್ಳಬೇಕಿದೆ. ಚಾಲೆಂಜ್ ನಂ. 1 ಕೊಹ್ಲಿಗೆ ಕನ್ಸಿಸ್ಟೆನ್ಸಿ ಕಾಟ, ಪಟಿದಾರ್ ಪರದಾಟ. ಕೆಕೆಆರ್ ಮತ್ತು ಮುಂಬೈ ಇಂಡಿಯನ್ಸ್ ವಿರುದ್ಧ ವಿರಾಟ್ ಕೊಹ್ಲಿ ಅಬ್ಬರಿಸಿದ್ರು. ಆದ್ರೆ ಡೆಲ್ಲಿ, ಗುಜರಾತ್ ಮತ್ತು ಚೆನ್ನೈ ವಿರುದ್ಧ ವಿರಾಟ್ ಸೈಲೆಂಟ್ ಆಗ್ಬಿಟ್ರು. ಕೊಹ್ಲಿ ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಮಾಡಿದ್ರೆ ಆರ್ಸಿಬಿಗೆ 100 ಬಲ. ಆದ್ರೆ ಕೊಹ್ಲಿ ಇನ್ಕನ್ಸಿಸ್ಟೆಂಟ್ ಬ್ಯಾಟಿಂಗ್ ಆರ್ಸಿಬಿಯನ್ನ ಇಕ್ಕಟ್ಟಿಗೆ ಸಿಲುಕಿಸುತ್ತಿದೆ. ಕ್ಯಾಪ್ಟನ್ ರಜತ್ ಪಟಿದಾರ್ ಅಗ್ರೆಸಿವ್ ಬ್ಯಾಟಿಂಗ್ ಎದುರಾಳಿಗಳನ್ನ ಬ್ಯಾಕ್ ಫುಟ್ಗೆ ತಳ್ತಿದೆ ನಿಜ. ಪಟಿದಾರ್ ಬ್ಯಾಟಿಂಗ್ನಲ್ಲಿ ತಂಡಕ್ಕೆ ಕಾಣಿಕೆ ನೀಡ್ತಿದ್ದಾರೆ. ಆದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಪಟಿದಾರ್ ಪರದಾಟ ಆರ್ಸಿಬಿ ಮ್ಯಾನೇಜ್ಮೆಂಟ್ಗೆ ನಿಜಕ್ಕೂ ಆತಂಕ ಮೂಡಿಸಿದೆ. ಯಾಕಂದ್ರೆ ಚಾಲೆಂಜಿಂಗ್ ಪಿಚ್ನಲ್ಲಿ ಪಟಿದಾರ್ ಆಟ ನಡೆಯೋಲ್ಲ ಅನ್ನೋದು ಇದೀಗ ಓಪನ್ ಸೀಕ್ರೆಟ್ ಆಗಿದೆ. ಚಾಲೆಂಜ್ ನಂ. 2 ಪಡಿಕ್ಕಲ್, ಲಿವಿಂಗ್ ಸ್ಟೋನ್ ತಂಡದಲ್ಲಿ ಇದ್ರೂ ಇಲ್ಲದಂತೆ. ಎಡಗೈ ಬ್ಯಾಟ್ಸ್ಮನ್ ದೇವದತ್ ಪಡಿಕ್ಕಲ್ ತಂಡದಲ್ಲಿ ಅದ್ಯಾಕೆ ಇದ್ದಾರೋ ಗೊತ್ತಿಲ್ಲ. ಕೊಟ್ಟ ಅವಕಾಶಗಳನ್ನ ಪಡಿಕ್ಕಲ್ ಸುಮ್ಮನೆ ವೇಸ್ಟ್ ಮಾಡ್ತಿದ್ದಾರೆ. ಆಡಿರೋ 5 ಪಂದ್ಯಗಳಲ್ಲಿ ಪಡಿಕ್ಕಲ್ ಅಟ್ಟರ್ ಫ್ಲಾಪ್. ಲಿಯಾಮ್ ಲಿವಿಂಗ್ ಸ್ಟೋನ್ ಗುಜರಾತ್ ವಿರುದ್ಧ ಒಂದೇ ಒಂದು 50 ಹೊಡೆದಿದ್ದು ಬಿಟ್ರೆ ಈ ಬಿಗ್ ಹಿಟ್ಟರ್ ತಂಡದಲ್ಲಿ ಇದ್ರೂ ಇಲ್ಲದಂತೆಯೇ. ಚಾಲೆಂಜ್ ನಂ. 3 ವಿಕೆಟ್ ಕಬಳಿಕೆಯಲ್ಲಿ ಟಾಪ್ 10ನಲ್ಲಿಲ್ಲ ಆರ್ಸಿಬಿ ಬೌಲರ್ಸ್. ಆರ್ಸಿಬಿ ಪೇಸ್ ಬೌಲಿಂಗ್ ಅಟ್ಯಾಕ್ ಆನ್ ಪೇಪರ್ ಸಖತ್ ಸ್ಟ್ರಾಂಗ್ ಆಗಿದೆ. ಆದ್ರೆ ಪಂದ್ಯ ಕಳೆದಂತೆ ಪೇಸರ್ಗಳು ಧಮ್ ಕಳೆದುಕೊಳ್ತಿದ್ದಾರೆ. ದುಬಾರಿ ಕೂಡ ಆಗ್ತಿದ್ದಾರೆ. ಆರ್ಸಿಬಿಯ ಒಬ್ಬನೇ ಒಬ್ಬ ಪೇಸರ್ ವಿಕೆಟ್ ಗಳಿಕೆಯಲ್ಲಿ ಟಾಪ್ 10ನಲ್ಲಿ ಕಾಣಿಸಿಕೊಂಡಿಲ್ಲ. ಆರ್ಸಿಬಿ ಥಿಂಕ್ ಟ್ಯಾಂಕ್ ಇದರ ಬಗ್ಗೆ ಗಂಭೀರ ಆಲೋಚನೆ ನಡೆಸಬೇಕಿದೆ. ಚಾಲೆಂಜ್ ನಂ. 4 ಬೆಂಗಳೂರು ತಂಡಕ್ಕೆ 5ನೇ ಬೌಲರ್ ಕೊರತೆ ಕಾಡ್ತಿದ್ಯಾ? ಜೋಶ್ ಹೇಜಲ್ವುಡ್, ಭುವನೇಶ್ವರ್ ಕುಮಾರ್, ಯಶ್ ದಯಾಳ್ ಮತ್ತು ಕೃನಾಲ್ ಪಾಂಡ್ಯ ಆರ್ಸಿಬಿಯ ಮುಖ್ಯ ಬೌಲರ್ಸ್. ಆದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಕಣಕ್ಕಿಳಿಯುತ್ತಿರುವ ಲೆಗ್ ಸ್ಪಿನ್ನರ್ ಸುಯೇಶ್ ಶರ್ಮಾರಿಂದ ತಂಡಕ್ಕೆ ಏನೂ ಲಾಭ ಆಗ್ತಿಲ್ಲ. ಪಾರ್ಟ್ ಟೈಮ್ ಸ್ಪಿನ್ನರ್ ಲಿವಿಂಗ್ ಸ್ಟೋನ್ ಬೌಲಿಂಗ್ ಕೂಡ ಆರ್ಸಿಬಿಗೆ ಪ್ರಯೋಜನವಿಲ್ಲ. ಚಾಲೆಂಜ್ ನಂ. 5 ಕ್ಯಾಚಸ್ ವಿನ್ ಮ್ಯಾಚಸ್. ಆರ್ಸಿಬಿ ಆಟಗಾರರಿಗೆ ಇದು ನೆನಪಿರಲಿ. ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಆರ್ಸಿಬಿ ಕೆಎಲ್ ರಾಹುಲ್ ಕ್ಯಾಚ್ ಡ್ರಾಪ್ ಮಾಡಿ ಪಂದ್ಯವನ್ನೇ ಕೈಚೆಲ್ಲಿತು. ಇದಲ್ಲದೆ ಕಳೆದ 5 ಪಂದ್ಯಗಳಲ್ಲಿ ಆರ್ಸಿಬಿ ಸಾಕಷ್ಟು ಕ್ಯಾಚ್ಗಳನ್ನ ಡ್ರಾಪ್ ಮಾಡಿ ಭಾರಿ ಬೆಲೆ ಕಟ್ಟಿದೆ. ಹಾಗಾಗಿ ಆರ್ಸಿಬಿ ಫೀಲ್ಡಿಂಗ್ ಟೈಟ್ ಮಾಡಬೇಕಿದೆ. ಹಾಗೆ ಕ್ಯಾಚಸ್ ವಿನ್ ಮ್ಯಾಚಸ್ ಅನ್ನೋದನ್ನ ಆರ್ಸಿಬಿ ಫೀಲ್ಡರ್ಸ್ ಗಮನದಲ್ಲಿಟ್ಟುಕೊಳ್ಳಬೇಕಿದೆ. ಚಾಲೆಂಜ್ ನಂ. 6 ತವರಿನಲ್ಲಿ ಘರ್ಜಿಸೋಕೆ ರಾಜಸ್ಥಾನ್ ರಾಯಲ್ಸ್ ಕಾತರ. ರಾಜಸ್ಥಾನ್ ರಾಯಲ್ಸ್ ಸಹ ಟೂರ್ನಿಯಲ್ಲಿ ಸೋಲುಗಳಿಂದ ಕಂಗೆಟ್ಟಿದೆ. ಆದ್ರೆ ಇದೇ ಮೊದಲ ಬಾರಿ ಹೋಮ್ ಗ್ರೌಂಡ್ ಜೈಪುರದಲ್ಲಿ ಆಡ್ತಿರುವ ರಾಜಸ್ಥಾನ ತಂಡಕ್ಕೆ ಆನೆ ಬಲ ಬಂದಂತಾಗಿದೆ. ಬ್ಯಾಟಿಂಗ್, ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಸಖತ್ತಾಗಿ ಕಾಣುವ ರಾಜಸ್ಥಾನ ತಂಡಕ್ಕೆ ಯುವ ಪಡೆಯ ಶಕ್ತಿ ಇದೆ. ಹಾಗಾಗಿ ರಾಯಲ್ಸ್ ಇಂದು ಬೆಂಗಳೂರು ತಂಡದ ವಿರುದ್ಧ ಗೆಲುವಿನ ಲೆಕ್ಕಾಚಾರದಲ್ಲಿದೆ. ಬೆಂಗಳೂರು ಬಿಟ್ಟು ಹೊರಗಿನ ಮ್ಯಾಚ್ಗಳಲ್ಲಿ ಒಳ್ಳೆ ರೆಕಾರ್ಡ್ ಹೊಂದಿರುವ ಆರ್ಸಿಬಿ ಪಿಂಕ್ ಸಿಟಿ ಜೈಪುರದಲ್ಲೂ ಜಯಗಳಿಸುವ ವಿಶ್ವಾಸದಲ್ಲಿದೆ. ಮತ್ತೊಂದೆಡೆ ತವರಿನಲ್ಲಿ ರಾಜಸ್ಥಾನ್ ರಾಯಲ್ಸ್ನ ಯುವ ಪಡೆ ಬೆಂಗಳೂರು ವಿರುದ್ಧ ಘರ್ಜಿಸೋಕೆ ರೆಡಿಯಾಗಿದೆ.